ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಸೊ ಬೆಂಗಳೂರು ಪಯಣ ಆಯಿತು. ಈಗ ನೆಕ್ಸ್ಟ್ ಬೆಂಗಳೂರಿಂದ ನನ್ನ ಊರಿಗೆ ಪಯಣವನ್ನು ಬೆಳೆಸಿದ್ದೀನಿ, ಧರ್ಮಸ್ಥಳಕ್ಕೆ. ಈ ಧರ್ಮಸ್ಥಳ ಜರ್ನಿಲಿ ಏನೆಲ್ಲ ಒಂಥರ ಆಗುತ್ತೆ, ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ನನ್ನ ಅವಸ್ಥೆ ಹೇಗೆ ಅಂದರೆ, ಬರಬೇಕಾದ್ರೂ ಖಾಲಿ ಬಸ್ಸು, ಹೋಗಬೇಕಾದ್ರೂ ಖಾಲಿ ಬಸ್ಸು, ಇಡೀ ಬಸ್ ನಂದೆ. ಎಷ್ಟೋ ಕಲಾವಿದರ, ಎಷ್ಟೋ ನಾಯಕರ ಜರ್ನಿ ಸ್ಟಾರ್ಟ್ ಆದ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ರೈಲ್ವೆಯ ಪಯಣ ವಾಮಿಟಿಗೆ ಆಹ್ವಾನ ಅನ್ನೋ ಥರ ಆಗಿದೆ ಪರಿಸ್ಥಿತಿ. ಅದಕ್ಕಾಗಿ ಸ್ವಲ್ಪ ಚಿಲ್ಲಾಗುವ ಅಂಥೇಳಿ ನಾನು ಸ್ಲೈಸ್ ಜ್ಯೂಸ್ ಜೊತೆ ಸ್ಲೈಸ್ ಆಗಿ ಹೋಗುವ ಅಂತ ಪಯಣ ಮುಂದುವರ್ಸೋಣ ಅಂತ ಮುಂದುವರಿಸ್ತಿದ್ದೀನಿ. ಜನ ಬರ್ತಿದ್ದಾರೆ. ಸೊ ಇವತ್ತು ನಾನು ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ 7 ಗಂಟೆ ಆಗುತ್ತೆ ಪಕ್ಕ. ಬನ್ನಿ ಇವತ್ತಿನ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಈ ಬೆಂಗಳೂರಲ್ಲಿ ಮೆಟ್ರೋ ಸ್ಟೇಷನ್ ನೋಡುವಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಇದಕ್ಕೆ ಕಾರಣಕರ್ತರಾದ ನಮ್ಮ ಶಂಕರಣ್ಣಂಗೊಂದು ಜೈ ಹೇಳ್ಬೇಕಪ್ಪ. ಯಾಕಂದರೆ ಆಗಿನ ಕಾಲದಲ್ಲೇ ಹೋಗಿ ಅವರು ಬ್ಲೂ ಪ್ರಿಂಟ್ ತಂದದ್ದು ಮೆಟ್ರೋ ಸ್ಟೇಷನ್ದು ಅಲ್ಲ. ಈ ಬೆಂಗಳೂರಲ್ಲಿ ಏನು ಮುಗಿದ್ರೂ ಈ ಟ್ರಾಫಿಕ್ ಜಾಮ್ ಅನ್ನೋದೊಂದು ಮುಖ್ಯ ಅಲ್ಲ. ಸೊ ಬೆಂಗಳೂರಲ್ಲಿ ಗಾಡಿ ಓಡ್ಸೋಕೆ ಕಲ್ತವ್ನು ಎಲ್ಲಿ ಬೇಕಾದರೂ ಗಾಡಿ ಓಡಿಸ್ಬೋದು. ಯಾಕಂದರೆ ಅವನಿಗೆ ಅಷ್ಟು ತಾಳ್ಮೆ ಅನ್ನೋದು ಕೂಡ ಬೆಳೆದ್ಬಿಡುತ್ತೆ ಈ ಟ್ರಾಫಿಕಲ್ಲಂತೂ ಬೆಂಗಳೂರಲ್ಲಲ್ವ. ಸದ್ಯಕ್ಕೆ ಊಟಕ್ಕೆ ನಿಲ್ಸಿದ್ದಾರೆ. ಸೊ ನಾನು ಊಟಕ್ಕೆ ಹೋಗಲ್ಲ ಯಾವಾಗಲೂ. ಪ್ರತಿ ಸಲ ಅಮ್ಮ ಬಂದರೂ ಸಮೇತ ನಾನು ಊಟಕ್ಕಂತೂ ಇಳಿಯಲ್ಲ. ಅದಕ್ಕಾಗಿ ಸ್ನ್ಯಾಕ್ಸ್ ತಂದಿದ್ದೀನಿ. ಸ್ನ್ಯಾಕ್ಸ್ ತಿನ್ಕೊಂಡು ನಮ್ಮ ಜರ್ನಿ ಮುಂದುವರ್ಸೋಣ ಬನ್ನಿ. ಅದೇನೋ ಗೊತ್ತಿಲ್ಲ, ನಮ್ಮ ಊರಿಂದ ಬ್ಯೂಟಿ, ನಮ್ಮ ಊರು ಅಂದರೆ ಏನೋ ಖುಷಿಯಾಗುತ್ತಪ್ಪ. ಚಳಿಯನ್ನು ಹೊದಿಕೆಯನ್ನು ಹೊದಿಸಿ ಮಳೆಯೆಂಬ ಹೂವನ್ನು ಬೀರಿ ಸ್ವಾಗತಿಸಿತು ನಮ್ಮ ಊರು. ಎಸ್, ಹಾಸನ ನಮ್ಮೂರು. ಸೊ ಎಷ್ಟು ಖುಷಿ ಆಯಿತು ಅಂದರೆ, ಏನೋ ಅವ್ರವ್ರಿಗೆ ಅವ್ರವ್ರ ಊರು ಅನ್ನೋದೊಂದು ಸೆಂಟಿಮೆಂಟ್ ಇರುತ್ತಲ್ಲ, ಆ ಥರ ಏನೋ ನನಗೂ ಸೆಂಟಿಮೆಂಟ್ ಬಂದ ತಕ್ಷಣ ಏನೋ ಒಂಥರ ವೈಬ್, ಖುಷಿ ಆಯಿತು ನನಗಂತೂ. ಸಖತ್ ಫೀಲ್ ಕೊಡ್ತು ಮಾತ್ರ. ಆ್ಯಂಡ್ ಈ ಇಯರ್ಫೋನ್ ಹಾಕ್ಕೊಂಡು ಈ ಕಿಟಕಿ ಸೈಡ್ ಸೋಲೋ ಜರ್ನಿ ಮಾಡೋದು ಇರೋ ಸುಖನೇ ಬೇರೆ ಅಲ್ವಾ. ಬನ್ನಿ ಮುಂದುವರ್ಸೋಣ ನಮ್ಮ ಜರ್ನಿಯನ್ನು. ಆಲ್ರೆಡಿ ಎಷ್ಟು ಟೈಮ್ ಆಗಿದೆ ನೋಡ್ತಾನೆ, 3:45 ಆಯಿತು. ಸೊ ನಾವು ತಲುಪೋ ಅಷ್ಟರಲ್ಲಿ ಒಂದು 6 ಗಂಟೆ 6:30 ಆಗ್ಬೋದು. ಬನ್ನಿ ಇನ್ನು ಧರ್ಮಸ್ಥಳದಲ್ಲಿ ಮಾತಾಡುವ. ಫೈನಲಿ ಧರ್ಮಸ್ಥಳ ಬಂದೆ ನಾನು. ಮನೆಗೆ ಬಂದು ರೀಚ್ ಆದೆ. 6:15 ಆಯಿತು. ಅಮ್ಮ, ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡೆ. ನಾವೆಲ್ಲ ಮಾತಿಲ್ಲ ಕತೆ ಇಲ್ಲ ಅನ್ನೋ ಥರ ಆಗಿತ್ತು. ಇಬ್ರು ಕೂಡ ನಾಯಿ ಮರಿಗಳ ಥರ. ಎಲ್ಲಿ ಅಂತ ಎಲ್ಲಿ ಹೋಗ್ತಾಳೆ ಕಾಣ್ತಿಲ್ಲ ಅಂತ ಎಂತ. ಆದ್ರೆ ಒಂದೇನಂದ್ರೆ ಪುನಃ ಹೋಗ್ತಾಳೆ, ಇನ್ನು ಬೇಜಾರಾಗ್ತದೆ. ಪುನಃ ಇನ್ನು ಹೋದ್ರೆ ಇನ್ನು ಯಾವಾಗ ನೊಮ್ಮೆ ಬರ್ತಾಳೆ, ಇನ್ನು ಬೇಜಾರ. ದುಶ್ಮನ್ ಕಹಾ ಹೇ ಮೇರಾ ಬಗಲ್ ಮೇ ಹೇ. ನೋಡಿ ಇದ್ದಾಗ ಪ್ರೀತಿ ಮಿಸ್ ಮಾಡ್ಕೊಂಡೆ. ಇಲ್ಲ ಹೋಗಿ ಕಾಟ ತಪ್ಪಿತು, ಕಿರಿಕಿರಿ ತಪ್ಪಿತು ಅನ್ಕೊಂಡ. ಇಲ್ಲ, ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ. ಅದೆಲ್ಲ ಹೇಳ್ಬಾರ್ದು, ಸುಮ್ನೆ ಇರು. ಅದು ಇದ್ದಾಗ ಪ್ರೀತಿ ಗೊತ್ತಾಗಲ್ಲ. ಇಲ್ಲ ನೋಡಿ, ದುಶ್ಮನ್ ಕಹಾ ಹೇ ಮೇರಾ ಪಾಸ್ ಹೇ. ಇವನೇ ನನ್ನ ದುಶ್ಮನ್. ಒಮ್ಮೆ ಹೋಗ್ಲಿ ತೊಲಗ್ಲಿ ಅಂತ ಕಾಯ್ತಿರ್ತಾನೆ. ಮುಖ ಕಾಣ್ತಿಲ್ಲಲ್ಲ, ನೋಡಿ ಒಮ್ಮೆ ತೊಲಗ್ಲಿ ಅಂತ ಕಾಯ್ತಿರ್ತಾನೆ. ಬಂದ ತಕ್ಷಣ ಯಾಕೆ ಬಂದೆ ಅಂತ ಕೇಳ್ತಾನೆ. ಇಂಥ ತಮ್ಮ ಇದ್ದಾನೆ ನಿಮ್ಗೂ, ಟ್ಯಾಗ್ ಮಾಡಿ ಅವರಿಗೆ. ಕಟ್. ಇದನ್ನ ಎಡಿಟ್ ಮಾಡ್ಕೋತೀನಿ ನಾನು ಎಡಿಟ್ ಮಾಡ್ಕೋತೀನಿ. ಸೊ ನನ್ನ ಜರ್ನಿ ಹೇಗಿತ್ತು ಅಂತ ನೋಡಿ ಮತ್ತೆ ಸಿಗುವ 14ನೇ ತಾರೀಕಿಗೆ ಮತ್ತೆ ಹೋಗ್ಲಿಕ್ಕುಂಟು. ಮತ್ತೆ ಸಿಗುವ. ಬಾಯ್.